ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಸ್ಪರ್ಧಾತ್ಮಕ ಪರೀಕ್ಷೆಯ ಪಯಣ 2ಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ ಕೋರುತ್ತಾ, ಇವತ್ತು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂತಹ PC ಇರಬಹುದು, SDA, FDA, TET ಹಾಗೂ PDOಗಳು, KSಗಳು, PSIಗಳಿಗೆ ಅನುಕೂಲವಾಗುವಂತಹ ವಿಜ್ಞಾನದಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಮೊದಲನೆಯ ಒಂದು ವಿಡಿಯೋದಲ್ಲಿ 20 ಪ್ರಶ್ನೆಗಳು 30 ನಿಮಿಷ ಎನ್ನುವ ಒಂದು ಯೋಜನೆಯೊಂದಿಗೆ ಮೊದಲನೆಯ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದೀರಿ. ಹಾಗಾದರೆ ಇವತ್ತು ಎರಡನೆಯ ವಿಡಿಯೋ, ಇಲ್ಲಿ ಕೂಡ 20 ಪ್ರಶ್ನೆಗಳು 30 ನಿಮಿಷದಲ್ಲಿ ಬಿಡಿಸುವಂತಹ ಪ್ರಯತ್ನ ಹಾಗೂ ಅದರೊಂದಿಗೆ ಚಿಕ್ಕ ಪುಟ್ಟ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಹಾಗಾದರೆ ಜೀವನದಲ್ಲಿ ನಮ್ಗೆ ಯಾರಾದರೂ ಮನಸ್ಸಿಗೆ ಬೇಜಾರವಾಗುವ ರೀತಿಯಲ್ಲಿ ಮಾತನಾಡಿದಾಗ ಒಂದು ನೀವು ಎರಡು ರೀತಿಯಾಗಿ ಯೋಚಿಸಬೇಕು. ಮನುಷ್ಯ ಮುಖ್ಯನೋ ಅಥವಾ ಅವನಾಡಿದ ಮಾತುಗಳು ಮುಖ್ಯನೋ ಅಂತ. ಒಂದು ವೇಳೆ ಅವನಾಡಿದ ಮಾತುಗಳು ಮುಖ್ಯವಾದರೆ ಮನುಷ್ಯನನ್ನ ಮರೆತು ಬಿಡಿ. ಒಂದು ವೇಳೆ ಅವನಾಡಿದ ಮಾತುಗಳಿಗಿಂತ ಮನುಷ್ಯ ಮುಖ್ಯನಾಗಿದ್ದರೆ ಅವನಾಡಿದ ಮಾತುಗಳನ್ನು ಮರೆತು ಮನುಷ್ಯನನ್ನ ಪ್ರೀತಿಸಿ ಎಂದು ಹೇಳುತ್ತಾ, ಹಾಗಾದರೆ ಇವತ್ತು ನಮ್ಮ ಒಂದು ಈ ಒಂದು ಧಾತುಗಳ ಆಧಾರದ ಮೇಲೆ ಅಥವಾ ಲೋಹ ಮತ್ತು ಅಲೋಹಗಳ ಆಧಾರದ ಮೇಲೆ ಮುಂದುವರೆದ ಭಾಗ. ಆದರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ವಿಶ್ವದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಒಂದು ಧಾತು ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಕಬ್ಬಿಣ, ಆಯ್ಕೆ ಆಯ್ಕೆ ಬಿ ಸಿಲಿಕಾನ್, ಆಯ್ಕೆ ಸಿ ಹೈಡ್ರೋಜನ್, ಹಾಗೆಯೇ ಆಯ್ಕೆ ಡಿ ಹೀಲಿಯಂ. ಅಂದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಒಂದು ಧಾತು ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಕಬ್ಬಿಣ ಅಲ್ಲ, ಆಯ್ಕೆ ಬಿ ಸಿಲಿಕಾನ್ ಕೂಡ ಅಲ್ಲ, ಆಯ್ಕೆ ಸಿ ಹೈಡ್ರೋಜನ್. ಅಂದ್ರೆ ಭೂಮಿಯಲ್ಲಿ ಅತ್ಯಂತ ಭೂಮಿಯಲ್ಲ, ವಿಶ್ವದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಒಂದು ಧಾತು ಹೈಡ್ರೋಜನ್ ಆಗಿರ್ತದೆ. ಇಡೀ ವಿಶ್ವವೇ ಮಾಡಲ್ಪಟ್ಟಿದ್ದು ಈ ಅತ್ಯಂತ ಹಗುರವಾಗಿರುವಂತಹ ಧಾತುವಾಗಿರುವಂತಹ ಹೈಡ್ರೋಜನ್ ನಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಹೈಡ್ರೋಜನ್ ಅತ್ಯಂತ ಹೇರಳವಾಗಿರುವಂತಹ ಒಂದು ಧಾತು ಆಗಿದೆ. ಮುಂದಿನ ಪ್ರಶ್ನೆ: ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಲೋಹ. ಅಂದ್ರೆ ಸಾಮಾನ್ಯವಾಗಿ ಸಸ್ಯಗಳು ಸೂರ್ಯನ ಬೆಳಕನ್ನ, ಪತ್ರಹರಿತನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತು ನೀರನ್ನ ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಅದ್ಭುತವಾದ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥೆಟಿಕ್ ಪ್ರೋಸೆಸ್ ಎಂದು ಕರೆಯುತ್ತೇವೆ. ಈ ಕ್ರಿಯೆ ವೇಗವನ್ನ ಅಥವಾ ಈ ಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ ಉಪಯೋಗವಾಗುವಂತಹ ಒಂದು ಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಕಬ್ಬಿಣ, ಆಯ್ಕೆ ಬಿ ಸಿಲಿಕಾನ್, ಆಯ್ಕೆ ಸಿ ಹೈಡ್ರೋಜನ್, ಆಯ್ಕೆ ಡಿ ಮ್ಯಾಗ್ನೀಸಿಯಂ. ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಲೋಹ ಯಾವುದು ಅಂದ್ರೆ ಮ್ಯಾಗ್ನೀಸಿಯಂ. ಮ್ಯಾಗ್ನೀಸಿಯಂ ಎಂಬುವಂತಹ ಲೋಹವು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಗ್ನೀಸಿಯಂ ಆಗ್ತದೆ. ಇದು ತುಂಬಾ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ. ಹಾಗಾದ್ರೆ ಮುಂದಿರುವಂತಹ ಪ್ರಶ್ನೆ: ಮಾನವನ ದೇಹದಲ್ಲಿ ಹೇರಳವಾಗಿರುವಂತಹ ಲೋಹ ಮತ್ತು ಅಲೋಹ ಯಾವುದು? ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಒಂದು ಲೋಹ ಯಾವುದು ಮತ್ತು ಅಲೋಹ ಯಾವುದು ಅಂತ ಕೇಳಿದರೆ ಹಾಗಾದ್ರೆ ಆಯ್ಕೆ ನೋಡ್ತಾ ಹೋಗಿ. ಆಯ್ಕೆ 1 ಆಯ್ಕೆ ಎ ಕಬ್ಬಿಣವಂತೆ ಮತ್ತೆ ಕಾರ್ಬನ್ ಅಂತೆ, ಆಯ್ಕೆ ಬಿ ಸಿಲಿಕಾನ್ ಮತ್ತು ಆಕ್ಸಿಜನ್ ಅಂತೆ, ಆಯ್ಕೆ ಡಿ ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ ಅಂತೆ, ಆಯ್ಕೆ ಡಿ ಕಾರ್ಬನ್ ಮತ್ತು ಮ್ಯಾಗ್ನೀಸಿಯಂ. ಅಂದ್ರೆ ಮಾನವನ ದೇಹದಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಒಂದು ಲೋಹ ಯಾವುದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೇ ಆಯ್ಕೆ ಕಬ್ಬಿಣ ಮತ್ತು ಕಾರ್ಬನ್ ಇದೆ. ಖಂಡಿತವಾಗಿಯೂ ಮಾನವನ ದೇಹದಲ್ಲಿ ಹೇರಳವಾಗಿರುವಂತಹ ಧಾತು ಲೋಹ ಕಬ್ಬಿಣ ಅಂತೂ ಅಲ್ವೇ ಅಲ್ಲ ಮತ್ತು ಕಾರ್ಬನ್ ಕೂಡ ಅಲ್ಲ. ಹಾಗಾಗಿ ಉತ್ತರ ಆಯ್ಕೆ ಎ ತಪ್ಪಾಗ್ತದೆ. ಆಯ್ಕೆ ಬಿ ನೋಡ್ತಾ ಹೋದ್ರೆ ಸಿಲಿಕಾನ್ ಮತ್ತು ಆಕ್ಸಿಜನ್. ಸಾಮಾನ್ಯವಾಗಿ ಸಿಲಿಕಾನ್ ಒಂದು ಲೋಹವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಈ ಉತ್ತರ ಹೊಂದೋದಿಲ್ಲ. ಏಕೆಂದರೆ ಸಿಲಿಕಾನ್ ಲೋಹನೂ ಅಲ್ಲ ಅಲೋಹನೂ ಅಲ್ಲ, ಅದು ಲೋಹಾಭವಾಗಿದೆ. ಸಾಮಾನ್ಯವಾಗಿ ಸಿಲಿಕಾನ್ ಅನ್ನ ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಧಾತುವಾಗಿದೆ. ಹಾಗಾಗಿ ಸಿಲಿಕಾನ್ ಅಲ್ಲ. ಮತ್ತು ಆಕ್ಸಿಜನ್ ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಹೇರಳವಾಗಿರುವಂತಹ ಒಂದು ಅಲೋಹ ಆಕ್ಸಿಜನ್ ಹೌದು, ಬಟ್ ಸಿಲಿಕಾನ್ ಅಲ್ಲ. ಹಾಗಾಗಿ ಆಯ್ಕೆ ಬಿ ಕೂಡ ಉತ್ತರ ಆಗೋದಿಲ್ಲ. ಇನ್ನು ಆಯ್ಕೆ ಸಿ ಬಂದ್ರೆ
ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದ ಮೂಳೆ ಆಗ್ಲಿಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂತಹ ಒಂದು ಲೋಹ ಯಾವುದು ಅಂದ್ರೆ ಕ್ಯಾಲ್ಸಿಯಂ. ಹಾಗಾಗಿ ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ ಎನ್ನುವಂತಹ ಈ ಎರಡು ಅಂದ್ರೆ ಕ್ಯಾಲ್ಸಿಯಂ ಒಂದು ಲೋಹವಾಗಿದೆ, ಆಕ್ಸಿಜನ್ ಒಂದು ಅಲೋಹವಾಗಿದೆ. ಹಾಗಾಗಿ ಮಾನವನ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಲೋಹ ಕ್ಯಾಲ್ಸಿಯಂ ಮತ್ತು ಅಲೋಹ ಆಕ್ಸಿಜನ್ ಆಗಿರ್ತದ. ಇನ್ನ ಮುಂದಿನ ಪ್ರಶ್ನೆ, ಮಾನವನ ಕೈಯಲ್ಲಿ ಹಿಡಿದುಕೊಂಡರೆ ಕರಗುವಂತಹ ಲೋಹಗಳು ಯಾವುವು? ಅಂದ್ರೆ ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ನಮ್ಮ ದೇಹದ ಯಾವುದೇ ಭಾಗದ ಮೇಲೆ ಇಟ್ಟಾಗ ಕರಗುವಂತಹ ಲೋಹಗಳು ಯಾವುವು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಅವು ನಮ್ಮ ದೇಹದ ಮೇಲೆ ಇಟ್ಟಾಗ ಕರಗುತ್ತವೆ ಅಂದ್ರೆ ಅವುಗಳ ದ್ರವಣ ಬಿಂದು ಅಥವಾ ಕರಗುವ ಬಿಂದು ಮಾನವನ ದೇಹದ ತಾಪಕ್ಕಿಂತ ಕಡಿಮೆ ಇರ್ತವೆ. ಹಾಗೆ ಆ ಲೋಹಗಳು ಯಾವುವು ಅಂತ ಕೇಳಿದರೆ, ಆಯ್ಕೆ ಎ ಗ್ಯಾಲಿಯಂ ಮತ್ತು ಸೀಸಿಯಂ ಅಂತೆ, ಆಯ್ಕೆ ಬಿ ಗ್ಯಾಲಿಯಂ ಮತ್ತು ತಾಮ್ರಂ ಅಂತೆ, ಆಯ್ಕೆ ಸಿ ಸೀಸಿಯಂ ಮತ್ತು ಸೋಡಿಯಂ ಅಂತೆ, ಆಯ್ಕೆ ಡಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೆಸಿಯಂ. ಅಂದ್ರೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಹಿಡಿದುಕೊಂಡಾಗ ನಮ್ಮ ದೇಹದಲ್ಲಿ ಕರಗುವಂತಹ ಇಟ್ಟಾಗ ಕರಗುವಂತಹ ಎರಡು ಲೋಹಗಳು ಯಾವುವು ಅಂತಂದ್ರೆ, ಇಲ್ಲಿ ಗ್ಯಾಲಿಯಂ ಮತ್ತು ಸೀಸಿಯಂ ಈ ಎರಡು ಲೋಹಗಳನ್ನ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಕೈ ಮೇಲೆ ಹಿಡಿದುಕೊಂಡಾಗ ಕರಿಬಿಡ್ತವೆ. ಈ ಕಾರಣ ಅವುಗಳ ಕರಗುವ ಬಿಂದು ಅಥವಾ ದ್ರವಣ ಬಿಂದು ನಮ್ಮ ದೇಹದ ತಾಪಕ್ಕಿಂತನೂ ಕಡಿಮೆ ಇದೆ. ಆದರೆ ಗ್ಯಾಲಿಯಂ ಹೌದು, ತಾಮ್ರ ಅಲ್ಲ. ತಾಮ್ರ ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಹಿಡಿದುಕೊಂಡಾಗ ಕರಗೋದಿಲ್ಲ. ಹಾಗಾಗಿ ಆಯ್ಕೆ ಬಿ ಉತ್ತರ ಅಲ್ಲ. ಆಯ್ಕೆ ಸಿ ಬಂದ್ರೆ ಸೀಸಿಯಂ ಹೌದು, ಬಟ್ ಸೋಡಿಯಂ ಅಲ್ಲ. ಸೋಡಿಯಂ ಕೂಡ ನಮ್ಮ ಕೈ ಹಿಡ್ಕೊಂಡಾಗ ಅದು ಕೂಡ ಕರಗೋದಿಲ್ಲ. ಹಾಗೆ ಆಯ್ಕೆ ಡಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೆಸಿಯಂ ಇದೆ. ಎರಡೂ ಲೋಹ ಕೂಡ ನಮ್ಮ ದೇಹದ ಮೇಲೆ ಅಥವಾ ಕೈಯಲ್ಲಿ ಹಿಡಿದುಕೊಂಡಾಗ ಕರಗುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಗ್ಯಾಲಿಯಂ ಮತ್ತು ಸೀಸಿಯಂ ಆಗಿದೆ. ಹಾಗೆ ಮುಂದಿರುವ ಪ್ರಶ್ನೆ, ಮಾನವನ ದೇಹದಲ್ಲಿ ಕೆಂಪನೆಯ ರಕ್ತಕ್ಕೆ ಕಾರಣವಾದ ಲೋಹ ಯಾವುದು? ನಮ್ಗೆಲ್ಲ ಗೊತ್ತಿದೆ, ಮಾನವನ ದೇಹದಲ್ಲಿ ರಕ್ತ ಕೆಂಪಾಗಲಿಕ್ಕೆ ಕಾರಣವಾಗಿರುವಂತಹ ಒಂದು ವರ್ಣಕ ಇದೆ, ಅದರ ಹೆಸರು ಹೀಮೋಗ್ಲೋಬಿನ್. ಈ ಹೀಮೋಗ್ಲೋಬಿನ್ ಪ್ರಮುಖವಾಗಿ ಕಬ್ಬಿಣದ ಒಂದು ಏನಪ್ಪಾ ಅಂದ್ರೆ ಅದಿರಾಗಿದೆ. ಸಾಮಾನ್ಯವಾಗಿ ಈ ಹೀಮೋಗ್ಲೋಬಿನ್ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನೋಡ್ತಾ ಹೋದ್ರೆ, ಎ ಕ್ಯಾಲ್ಸಿಯಂ, ಬಿ ಮ್ಯಾಗ್ನೆಸಿಯಂ ಅಂತೆ, ಸಿ ಕಬ್ಬಿಣ ಅಂತೆ, ಆಯ್ಕೆ ಡಿ ಏನಪ್ಪಾ ಅಂದ್ರೆ ಸತು ಅಂತೆ. ಹಾಗಾಗಿ ಸಾಕಷ್ಟು ವಿವರಣೆ ಕೊಟ್ಟಿದ್ದೇನೆ. ಮಾನವನ ದೇಹದಲ್ಲಿ ಕೆಂಪನೆಯ ರಕ್ತಕ್ಕೆ ಕಾರಣವಾಗಿರುವಂತಹ ಒಂದು ವರ್ಣಕ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಕಬ್ಬಿಣದ ಧಾತುವಿನಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಕಬ್ಬಿಣ, ಸಂಕೇತ Fe ಆಗಿರ್ತದ. ಇನ್ನ ಮುಂದಿನ ಪ್ರಶ್ನೆ ನೋಡಿ, ಬಡವರ ಬೆಳ್ಳಿ ಎಂದು ಕರೆಯಲ್ಪಡುವಂತಹ ಲೋಹ ಸಾಮಾನ್ಯವಾಗಿ ಅತ್ಯಂತ ಕಡಿಮೆ ದರವನ್ನು ಹೊಂದಿರುತ್ತದೆ, ಮತ್ತೆ ಹೆಚ್ಚು ಬೆಲೆಯನ್ನ ಹೊಂದಿರೋಂಗಿಲ್ಲ. ಮತ್ತೇನಪ್ಪ ಇದು ಭೂಮಿಯ ತುಂಬಾ ಹೇರಳವಾಗಿರುವಂತಹ ಲೋಹನೂ ಕೂಡ ಹೌದು. ಹಾಗೆಯೇ ಇದರ ಒಂದು ತುಕ್ಕು ಹಿಡಿಯುವಿಕೆ ಅಥವಾ ಸಂಕ್ಷಾರಣಕ್ಕೆ ಒಳಗಾಗುವುದು ತುಂಬಾನೇ ಕಡಿಮೆ, ಬೇಗನೆ ಹಾಳಾಗೋದಿಲ್ಲ. ಹಾಗಾದ್ರೆ ಯಾವ ಲೋಹ ಅಂತ ಕೇಳಿದರೆ, ಆಯ್ಕೆ ಎ ಕ್ಯಾಲ್ಸಿಯಂ ಅಂತೆ, ಆಯ್ಕೆ ಬಿ ಮ್ಯಾಗ್ನೆಸಿಯಂ ಅಂತೆ, ಆಯ್ಕೆ ಸಿ ಕಬ್ಬಿಣ ಅಂತೆ, ಆಯ್ಕೆ ಡಿ ಅಲ್ಯೂಮಿನಿಯಂ. ಹಾಗಾದ್ರೆ ಕೊಟ್ಟಿರುವಂತಹ 4 ಲೋಹಗಳಲ್ಲಿ ಯಾವ ಲೋಹವನ್ನ ಬಡವರ ಬೆಳ್ಳಿ ಎಂದು ಕರೆಯುತ್ತಾರೆ? ನೀವು ತುಂಬಾ ಗೆಸ್ ಮಾಡ್ಬೋದು. ಯಾವ ಲೋಹ ನೋಡ್ಲಿಕ್ಕೆ ಬೆಳ್ಳಿ ಹಾಗೆ ಕಾಣ್ತದ? ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಲೋಹನು ಕೂಡ ಬಿಳಿಯಾಗಿರ್ತದೆ, ಬೆಳ್ಳಿ ಹಾಗೆ ಕಾಣಂಗಿಲ್ಲ. ಮ್ಯಾಗ್ನೆಸಿಯಂ ಕೂಡ ಆ ರೀತಿ ಕಾಣೋದಿಲ್ಲ. ಆದ್ರೆ ಕಬ್ಬಿಣನು ಕೂಡ ಸ್ವಲ್ಪ ಕಂದು ಬಣ್ಣವನ್ನ ಅಥವಾ ಬೂದು ಬಣ್ಣ ಹೊಂದಿರ್ತದ. ಆದ್ರೆ ಅಲ್ಯೂಮಿನಿಯಂ ಲೋಹವು ಸಾಮಾನ್ಯವಾಗಿ ಬೆಳ್ಳಿಯ ಬಣ್ಣವನ್ನ ಹೋಲ್ತದ. ಸಾಮಾನ್ಯವಾಗಿ ಈ ಬೆಳ್ಳಿಯ ಬಣ್ಣವನ್ನ ಹೋಲುವಂತಹ ಅಲ್ಯೂಮಿನಿಯಂ ಬಡವರ ಬೆಳ್ಳಿ ಎಂದು ಕರೆಯುತ್ತೇವೆ. ಇಷ್ಟು ಪ್ರಶ್ನೆ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭೂಮಿಯಲ್ಲಿ ತುಂಬಾನೇ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂತಹ ಒಂದು ಧಾತು ಅನ್ನು ಕೇಳಿದರೆ, ಅತ್ಯಂತ ಕಡಿಮೆ ಪ್ರಮಾಣದ ಅದು ಆಪ್ಷನ್ ಎ ಕ್ಯಾಲ್ಸಿಯಂ ಅಂತೆ, ಆಪ್ಷನ್ ಬಿ ಫ್ರಾನ್ಸಿಯಂ ಅಂತೆ, ಆಪ್ಷನ್ ಸಿ ಕಬ್ಬಿಣ ಅಂತೆ, ಆಪ್ಷನ್ ಡಿ ಅಲ್ಯೂಮಿನಿಯಂ. ಅಂದ್ರೆ ನಮ್ಮ ಭೂಮಿಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗುವಂತಹ ಲೋಹ ಯಾವುದು ಅಥವಾ ಧಾತು ಯಾವುದು ಅಂತ ಕೇಳಿದರೆ, ಇಲ್ಲಿ ಕೊಟ್ಟಿರುವಂತಹ ಕ್ಯಾಲ್ಸಿಯಂ, ಕಬ್ಬಿಣ, ಅಲ್ಯೂಮಿನಿಯಂ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಹೇರಳವಾಗಿದ್ದಾವೆ. ಆದರೆ ಫ್ರಾನ್ಸಿಯಂ ಎನ್ನುವಂತಹ ಒಂದು ಧಾತು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಅತ್ಯಂತ ಅಪರೂಪದ ಒಂದು ಧಾತುವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸಿಯಂ ಆಗಿದೆ.
ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ವಾತಾವರಣದಲ್ಲಿ ಹೇರಳವಾಗಿರುವಂತಹ ಧಾತು. ಸಾಮಾನ್ಯವಾಗಿ ವಾತಾವರಣದಲ್ಲಿ ನಾವು ಲೋಹಗಳನ್ನು ಹೆಚ್ಚಾಗಿ ಕಾಣೋದಿಲ್ಲ, ಅಲೋಹಗಳನ್ನು ಕಾಣ್ತೇವೆ. ಹಾಗಾದ್ರೆ ವಾತಾವರಣದಲ್ಲಿರುವಂತಹ ಹೇರಳವಾಗಿರುವ ಧಾತು ಅಥವಾ ಅಲೋಹ ಯಾವುದು ಅಂತ ಕೇಳ್ಬೋದು. ಆಪ್ಷನ್ ಎ ಆಕ್ಸಿಜನ್ ಅಂತೆ, ಆಪ್ಷನ್ ಬಿ ನೈಟ್ರೋಜನ್ ಅಂತೆ, ಆಪ್ಷನ್ ಸಿ ಹೀಲಿಯಂ ಅಂತೆ, ಆಪ್ಷನ್ ಡಿ ಲಿಥಿಯಂ. ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಲಿಥಿಯಂ ಎನ್ನುವುದು ಲೋಹವಾಗಿದೆ. ಹಾಗಾಗಿ ಲಿಥಿಯಂ ಅದು ಒಂದೇ ಪದ ವಾತಾವರಣದಲ್ಲಿರುವಂತಹ ಒಂದು ಧಾತು ಆಗೋಂಗಿಲ್ಲ. ಹಾಗಾಗಿ ಉಳಿದಿರುವಂತಹ 3 ಆಯ್ಕೆಗಳಲ್ಲಿ ಎ ಬಿ ಸಿ ಗಳಲ್ಲಿ ನಮ್ಮ ಒಂದು ವಾತಾವರಣದಲ್ಲಿ 78% ನೈಟ್ರೋಜನ್ ಇದೆ, 21% ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ನೈಟ್ರೋಜನ್ ಆಗಿದೆ. ನೈಟ್ರೋಜನ್ ನಮ್ಮ ಒಂದು ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಧಾತು ಆಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ, ಭೂಮಿಯಲ್ಲಿ ಅತಿ ಕಡಿಮೆ ತೂಕವನ್ನು ಹೊಂದಿರುವಂತಹ ಲೋಹ ಯಾವುದು? ಯಾವ ಲೋಹವು ಭೂಮಿಯಲ್ಲಿ ಅತ್ಯಂತ ಕಡಿಮೆ ತೂಕವನ್ನು ಹೊಂದಿದೆ? ಆಯ್ಕೆ ಎ ಚಿನ್ನ ಅಂತೆ, ಆಯ್ಕೆ ಬಿ ಬೆಳ್ಳಿ ಅಂತೆ, ಆಯ್ಕೆ ಸಿ ಪ್ಲಾಟಿನಂ ಅಂತೆ, ಆಯ್ಕೆ ಡಿ ಲಿಥಿಯಂ ಅಂತೆ. ಅಂದ್ರೆ ಇಲ್ಲಿ ಅತ್ಯಂತ ಕಡಿಮೆ ತೂಕವನ್ನು ಹೊಂದಿರುವಂತಹ ಧಾತು ಯಾವುದು ಅಂತ ಕೇಳಿದಾಗ ನೀವು ಉತ್ತರವನ್ನ ಹೈಡ್ರೋಜನ್ ಬರೀಬೇಕು. ಯಾವಾಗ ಭೂಮಿಯಲ್ಲಿ ಅತಿ ಕಡಿಮೆ ತೂಕವನ್ನು ಹೊಂದಿರುವ ಧಾತು ಅಂತ ಕೇಳಿದಾಗ ಅವ್ರು ಏನ್ ಕೇಳಿದ್ರೆ ಭೂಮಿಯಲ್ಲಿ ಅತಿ ಕಡಿಮೆ ತೂಕವನ್ನು ಹೊಂದಿರುವಂತಹ ಲೋಹವನ್ನ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸಾಮಾನ್ಯವಾಗಿ ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಮ್ ಅತ್ಯಂತ ಹೆಚ್ಚು ರಾಶಿಯನ್ನು ಹೊಂದಿದ್ದು, ಹೆಚ್ಚು ರಾಶಿಯನ್ನ ಹೊಂದಿದ್ರೆ ಹೆಚ್ಚು ತೂಕವನ್ನು ಹೊಂದಿರ್ತವೆ. ಆದರೆ ಲಿಥಿಯಂ ರಾಶಿ ತುಂಬಾ ಕಡಿಮೆ ಇದೆ, ಅಂದ್ರೆ ಅದರ ತೂಕ ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಲಿಥಿಯಂ ಆಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ ನೋಡಿ, ಅಪಾಯಕಾರಿ ವಿಕಿರಣಗಳಿಂದ ರಕ್ಷಣೆಯನ್ನ ಪಡೆಯಲು ಬಳಸುವ ಲೋಹ. ಸಾಮಾನ್ಯವಾಗಿ ನಮ್ಮ ಒಂದು ಪರಮಾಣು ಶಕ್ತಿ ಅಥವಾ ನ್ಯೂಕ್ಲಿಯರ್ ವಿದ್ಯುತ್ ಕೇಂದ್ರಗಳಲ್ಲಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ಕೆಲವೊಮ್ಮೆ ಅಪಾಯಕಾರಿ ವಿಕಿರಣ ಗ್ಯಾಮಾ ಕಿರಣ, ಆಲ್ಫಾ ಕಿರಣ, ಬೀಟಾ ಕಿರಣಗಳು ಬಿಡುಗಡೆಯಾಗುವ ಸಂಭವ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಈ ವಿಕಿರಣಗಳು ಪ್ರವೇಶ ಮಾಡಿದಾಗ ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳಲ್ಲಿರುವಂತಹ DNA ಬದಲಾವಣೆ ಆಗ್ಬಿಟ್ಟು ಈ ಒಂದು ಕ್ಯಾನ್ಸರ್ ರೋಗ ಬರುವಂತಹ ಸಂಭವ ಇರ್ತದೆ. ಹಾಗಾಗಿ ಇಂತಹ ಅಪಾಯಕಾರಿ ವಿಕಿರಣಗಳಿಂದ ನಮ್ಮ ದೇಹವನ್ನು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಬಳಸುವಂತಹ ಲೋಹ ಯಾವುದು ಕೇಳಿದ್ರೆ ಆಯ್ಕೆ ಎ ಪಾದರಸ ಅಂತೆ, ಆಯ್ಕೆ ಬಿ ಸೀಸಾ ಅಂತೆ, ಆಯ್ಕೆ ಸಿ ಪ್ಲಾಟಿನಂ ಅಂತೆ, ಆಯ್ಕೆ ಡಿ ಲಿಥಿಯಂ. ಸಾಮಾನ್ಯವಾಗಿ ಈ ರೀತಿಯ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಅಥವಾ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಬರುವಂತಹ ಅಪಾಯಕಾರಿ ವಿಕಿರಣಗಳಿಂದ ಮಾನವನ ದೇಹವನ್ನ ರಕ್ಷಣೆ ಮಾಡಲಿಕ್ಕೆ ಬಳಸಿಕೊಳ್ಳುವಂತಹ ಲೋಹ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಪಾದರಸವಾಗಲಿ, ಪ್ಲಾಟಿನಂ ಆಗಲಿ, ಲಿಥಿಯಂ ಅನ್ನಾಗಲಿ ಬಳಸೋದಿಲ್ಲ. ಆದರೆ ಸೀಸಕ್ಕೆ ಅಪಾಯಕಾರಿಯಾಗಿರುವಂತಹ ವಿಕಿರಣಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇರುವುದರಿಂದ ಆ ಸೀಸವನ್ನ ಈ ಒಂದು ಏನಪ್ಪಾ ಅಂದ್ರೆ ಈ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಅಥವಾ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಅದನ್ನ ಏನಪ್ಪಾ ಅಂದ್ರೆ ರಕ್ಷಣೆಯ ಕವಚವಾಗಿ ಅಥವಾ ರಕ್ಷಾ ಕವಚವಾಗಿ ಅದನ್ನ ಬಳಸುತ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸೀಸಾ ಆಗಿರ್ತದ. ಹಾಗೆಯೇ ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಅತಿ ಕಡಿಮೆ ತೂಕವನ್ನ ಹೊಂದಿರುವ ಮತ್ತು ತುಕ್ಕು ಹಿಡಿಯದ ಲೋಹ. ನೀವೀಗ ಆಲ್ರೆಡಿ ಭೂಮಿಯ ಮೇಲೆ ಅತಿ ಕಡಿಮೆ ತೂಕವನ್ನ ಹೊಂದಿರುವಂತಹ ಲೋಹ ಸರ್ ಅವಾಗ ಲಿಥಿಯಂ ಹೇಳಿದ್ರಿ. ಹಾಗಾದ್ರೆ ಈಗ ಆಯ್ಕೆ ನೋಡಿ, ಆಯ್ಕೆ ಎ ಪಾದರಸ ಇದೆ, ಆಯ್ಕೆ ಬಿ ಸೀಸಾ ಇದೆ, ಆಯ್ಕೆ ಸಿ ಅಲ್ಯೂಮಿನಿಯಂ ಇದೆ, ಆಯ್ಕೆ ಡಿ ಲಿಥಿಯಂ ಇದೆ. ನೀವು ಈಗ ಲಿಥಿಯಂ ಉತ್ತರ ಬರೆಯೋ ಹಾಗಿಲ್ಲ. ಯಾಕೆಂದ್ರೆ ಅವರು ಕೇಳುವಂತಹ ಪ್ರಶ್ನೆಗಳಲ್ಲಿ ಭೂಮಿಯ ಮೇಲೆ ಅತಿ ಕಡಿಮೆ ತೂಕವನ್ನ ಹೊಂದಿರುವ ಬರೀ ಲೋಹ ಕೇಳಿದ್ರೆ ಉತ್ತರ ಲಿಥಿಯಂ ಆಗ್ತಿತ್ತು. ಅವ್ರು ಏನ್ ಕೇಳಿದಾರೆ, ಕಡಿಮೆ ತೂಕ ಹೊಂದಿರಬೇಕು ಮತ್ತು ತುಕ್ಕು ಹಿಡಿಯದ ಲೋಹ. ಸಾಮಾನ್ಯವಾಗಿ ಬೆಳ್ಳಿ, ಬಡವರ ಬೆಳ್ಳಿ ಎಂದು ಕರೆಯಲ್ಪಡುವಂತಹ ಅಲ್ಯೂಮಿನಿಯಂ ತುಕ್ಕು ಹಿಡಿಯೋದಿಲ್ಲ, ಅಂದ್ರೆ ಅದು ಬೇಗನೆ ರಸ್ಟ್ ಆಗೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಯಾವುದು ಅಂತ ನೋಡ್ತಾ ಹೋದ್ರೆ ಆಯ್ಕೆ ಎ ಪಾದರಸ ಅಲ್ಲ, ಆಯ್ಕೆ ಬಿ ಸೀಸನು ಅಲ್ಲ, ಆಯ್ಕೆ ಡಿ ಲಿಥಿಯಂನು ಅಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಆಯ್ಕೆ ಸಿ ಅಲ್ಯೂಮಿನಿಯಂ. ಅಂದ್ರೆ ಕಡಿಮೆ ತೂಕವನ್ನ ಹೊಂದಿದ್ದು ಮತ್ತು ರಷ್ಟನ್ನ ತುಕ್ಕನ್ನ ಹಿಡಿಯದಿರುವಂತಹ ಲೋಹ ಅಲ್ಯೂಮಿನಿಯಂ ಆಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವ ಲೋಹ ಯಾವುದು? ನಾನಿನ್ನು ಹೇಳ್ತಾ ಇದ್ದೆ, ನಮ್ಮ ಒಂದು 118 ಧಾತುಗಳಲ್ಲಿ ಅತ್ಯಂತ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವಂತಹ ಒಂದು ಲೋಹ ಯಾವುದು? ಸಾಮಾನ್ಯವಾಗಿ ಇದನ್ನ ನಮ್ಮ ಹಳೆಯ ದಿನಗಳಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಈ ತಾಪದೀಪ್ತ ದೀಪಗಳಲ್ಲಿ, ಅಂದ್ರೆ
ಇನ್ಕ್ಯಾಂಡಿಸೆಂಟ್ ಬಲ್ಬ್ ನಲ್ಲಿ ಸಾಮಾನ್ಯವಾಗಿ ಇದನ್ನ ಬಳಸ್ತಾ ಇದ್ದು. ಹಾಗಾದ್ರೆ ಯಾವ ಲೋಹ ಕೇಳಿದರೆ ಆಯ್ಕೆ ಎ ಪಾದರಸ ಅಂತೆ, ಆಯ್ಕೆ ಬಿ ಟಂಗ್ಸ್ಟನ್ ಅಂತೆ, ಆಯ್ಕೆ ಸಿ ಅಲ್ಯೂಮಿನಿಯಂ ಅಂತೆ, ಆಯ್ಕೆ ಡಿ ಲಿಥಿಯಂ ಅಂತೆ. ನಿನ್ನೆ ಹೇಳಿದ್ದೆ ಒಂದು ಲೋಹದ ಸಂಕೇತ ಡಬ್ಲ್ಯೂ ಆಗಿದೆ. ಅದು ವಿಶೇಷವಾಗಿರುವಂತಹ ಲೋಹ, ಏಕೆಂದರೆ ಅದರ ಕರಗುವ ಬಿಂದು ಏನಾಗಿದೆ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ಅದು ಯಾವ ಲೋಹ ಅಂದ್ರೆ ಟಂಗ್ಸ್ಟನ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಟಂಗ್ಸ್ಟನ್ ಆಗಿದೆ. ಮುಂದಿರುವಂತಹ ಪ್ರಶ್ನೆ, ಕಬ್ಬಿಣದ ತುಕ್ಕನ್ನು ತಡೆಯಲು ಈ ಲೋಹದ ಮೇಲೆ ಲೇಪನ ಮಾಡಲು ಬಳಸುವಂತಹ ಲೋಹ. ಸಾಕಷ್ಟು ಬಾರಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಹೋಗಿ ಕೇಳ್ತೇವೆ, ನನಗೆ GI ಹೊಂದಿರುವ ತಂತಿಯನ್ನ ಕೊಡಿ, ಅಥವಾ GI ಅನ್ನ ಹೊಂದಿರುವಂತಹ ಸೀಟನ್ನ ಕೊಡಿ. ಅಂದ್ರೆ GI ಅನ್ನುವ ಅರ್ಥನೇ ಗ್ಯಾಲೋನೈಸ್ಡ್ ಐರಾನ್. ಜಿ ಅಂದ್ರೆ ಗ್ಯಾಲೋನೈಸ್ಡ್, ಐ ಅಂದ್ರೆ ಐರಾನ್. ಏನ್ ಮಾಡಿರ್ತಾರ, ಆ ಐರಾನ್ ಮೇಲೆ, ಕಬ್ಬಿಣದ ಮೇಲೆ ಇನ್ನೊಂದು ಲೋಹವನ್ನ ಲೇಪನ ಮಾಡಿರ್ತಾರ. ಅದು ಯಾವ ಲೋಹ ಅಂತ ಕೇಳಿದ್ರೆ ಆಯ್ಕೆ ಎ ಪಾದರಸ ಅಂತೆ, ಆಯ್ಕೆ ಬಿ ಟಂಗ್ಸ್ಟನ್ ಅಂತೆ, ಆಯ್ಕೆ ಸಿ ಸತು ಅಂತೆ, ಆಯ್ಕೆ ಡಿ ಲಿಥಿಯಂ ಅಂತೆ. ಹಾಗಾದ್ರೆ ಕಬ್ಬಿಣ ತುಕ್ಕು ಹಿಡಿಬಾರ್ದು, ಅದು ಬೇಗನೆ ಹಾಳಾಗಬಾರ್ದು, ಜಂಗ್ ಹತ್ತಬಾರ್ದು ಅಂತ ಹೇಳಿ ಆ ಕಬ್ಬಿಣದ ಮೇಲೆ ಮತ್ತೊಂದು ಲೋಹವನ್ನ ಲೇಪನ ಮಾಡ್ತಾರ. ಅದು ಯಾವ ಲೋಹ ಅಂತ ಕೇಳಿದಾರೆ. ಹಾಗಾಗಿ ಅದು ಸತುವಾಗಿದೆ. ಸತುವಿನ ಲೋಹವನ್ನ ಕಬ್ಬಿಣದ ಮೇಲೆ ಲೇಪನ ಮಾಡುವುದರಿಂದ ಕಬ್ಬಿಣವು ಬೇಗನೆ ತುಕ್ಕು ಹಿಡಿಯುವುದಿಲ್ಲ. ಈ ಒಂದು ಪ್ರಕ್ರಿಯೆಯನ್ನು ನಾವು ಗ್ಯಾಲೋನೀಕರಣ ಅನ್ಕೊಳ್ತೀವಿ. ಇಂಗ್ಲಿಷ್ನಾಗ ಗ್ಯಾಲೋನೈಸೇಷನ್ ಕರಿತೀವಿ, ಕನ್ನಡದಲ್ಲಿ ಗ್ಯಾಲೋನೀಕರಣ ಎಂದು ಕರೆಯುತ್ತೇವೆ. ಹಾಗಾಗಿ GI ವೈರ್ ಅಥವಾ GI ತಂತಿ ಅಂದ್ರೆ ಗ್ಯಾಲೋನೈಸ್ಡ್ ಐರಾನ್ ವೈರ್ ಅಂದಂಗೆ. ಈ ರೀತಿಯಾಗಿ ನಾವು ಉತ್ತರವನ್ನ ಸತ್ತು ಅಂತ ಬರೀಬೇಕಾಗ್ತದ. ಹಾಗೆಯೇ ಮುಂದಿನ ಪ್ರಶ್ನೆ, ಕಡಿಮೆ ತೂಕವನ್ನು ಹೊಂದಿರುವ ಮತ್ತು ಬಲಿಷ್ಠವಾಗಿರುವಂತಹ ಲೋಹ. ಮತ್ತೆ ಕನ್ಫ್ಯೂಷನ್, ಕಡಿಮೆ ತೂಕ ಇರಬೇಕು, ಅತ್ಯಂತ ಬಲಿಷ್ಠವಾಗಿರ್ಬೇಕು. ಈಗ ಆಲ್ರೆಡಿ ತಿಳ್ಕೊಂಡಿದ್ರಿ, ಕಡಿಮೆ ತೂಕವನ್ನು ಹೊಂದಿರುವಂತಹ ಲೋಹ ಲಿಥಿಯಂ, ಕಡಿಮೆ ತೂಕವನ್ನು ಹೊಂದಿರುವ ಲೋಹ ಮತ್ತು ತುಕ್ಕು ಹಿಡಿಯದ ಲೋಹ ಅಲ್ಯೂಮಿನಿಯಂ. ಇಲ್ಲಿ ಕೇಳಿದರೆ ಕಡಿಮೆ ತೂಕವನ್ನು ಹೊಂದಿರಬೇಕು ಮತ್ತು ಬಲಿಷ್ಠವಾದ ಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಪಾದರಸ ಅಂತೆ, ಆಯ್ಕೆ ಬಿ ಟಂಗ್ಸ್ಟನ್ ಅಂತೆ, ಆಯ್ಕೆ ಸಿ ಸತು ಅಂತೆ, ಆಯ್ಕೆ ಡಿ ಟೈಟಾನಿಯಂ. ಸಾಮಾನ್ಯವಾಗಿ ಟೈಟಾನಿಯಂ ಎನ್ನುವಂತಹ ಲೋಹ ಅತ್ಯಂತ ಗಟ್ಟಿಯಾದ, ಬಲಿಷ್ಠವಾದ, ಕಠಿಣವಾದ ಲೋಹವಾಗಿದೆ. ಆದ್ದರಿಂದ ಪಾದರಸವನ್ನಾಗಲಿ, ಟಂಗ್ಸ್ಟನ್ ಆಗಲಿ, ಸತು ಆಗಲಿ ಇವು ಕಡಿಮೆ ತೂಕವನ್ನು ಹೊಂದಿರುವುದಿಲ್ಲ ಮತ್ತು ಬಲಿಷ್ಠವಾದ ಲೋಹ ಅಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಟಿಟಾನಿಯಂ ಅಥವಾ ಟೈಟಾನಿಯಂ ಆಗಿರ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ, ಅಣುಶಕ್ತಿ ಅಥವಾ ಪರಮಾಣು ಶಕ್ತಿ ಇಂಧನವಾಗಿ ಬಳಸುವಂತಹ ಒಂದು ಲೋಹ ಯಾವುದು? ಸಾಮಾನ್ಯವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಣು ವಿದ್ಯುತ್ ಸ್ಥಾವರ ಇದೆ, ಅದು ಕೈಗಾ ಅಣು ವಿದ್ಯುತ್ ಸ್ಥಾವರ. ಹಾಗೆ ತಮಿಳುನಾಡಲ್ಲಿ ಕಲ್ಪಕಂ ಅಂತಿದೆ. ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ರೀತಿಯ ಅಣು ವಿದ್ಯುತ್ ಸ್ಥಾವರದವ. ಆ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಲಿಕ್ಕೆ ಬಳಸುವಂತಹ ಒಂದು ಇಂಧನವಾಗಿ ಬಳಸುವಂತಹ ಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಯುರೇನಿಯಂ ಅಂತೆ, ಆಯ್ಕೆ ಬಿ ರೇಡಿಯಂ ಅಂತೆ, ಆಯ್ಕೆ ಸಿ ಪೊಲೋನಿಯಂ ಅಂತೆ, ಆಯ್ಕೆ ಡಿ ಟೈಟಾನಿಯಂ ಅಥವಾ ಟೈಟಾನಿಯಂ ಅಂತೆ. ಹಾಗಾದ್ರೆ ಈ ಒಂದು ಅಣು ವಿದ್ಯುತ್ ಸ್ಥಾವರದಲ್ಲಿ ಇಂಧನವಾಗಿ ಬಳಸುವಂತಹ ಒಂದು ಲೋಹ ಯಾವುದು ಅಂದ್ರೆ ಯುರೇನಿಯಂ. ಸಾಮಾನ್ಯವಾಗಿ ಯುರೇನಿಯಂ ಅನ್ನ ನಾವು ಅಣು ವಿದ್ಯುತ್ ಸ್ಥಾವರದಲ್ಲಿ ಅಥವಾ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಈ ಒಂದು ಲೋಹವನ್ನ ಇಂಧನವಾಗಿ ಬಳಸ್ತೇವೆ. ಹಾಗೆ ರೇಡಿಯಂ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂತಹ ಒಂದು ಲೋಹವಾಗಿದ್ದು ಅದನ್ನು ಸ್ವಯಂ ಪ್ರಕಾಶಮಾನ ಹೊಂದಿರುವಂತಹ ಲೋಹವಾಗಿದೆ. ಅದನ್ನು ಹೊಳೆಯುವಂತಹ ವಸ್ತುಗಳನ್ನ ತಯಾರು ಬಳಸ್ತೇವೆ. ಹಾಗೆಯೇ ಪೊಲೋನಿಯಂ ನಿನ್ನ ಹೇಳಿದ ಹಾಗೆ ಅತ್ಯಂತ ಹೆಚ್ಚು ಬೆಲೆಯನ್ನು ಹೊಂದಿರುವಂತಹ ಒಂದು ಲೋಹ. ಹಾಗೆಯೇ ಟೈಟಾನಿಯಂ ಅನ್ನೋದು ಅತ್ಯಂತ ಕಡಿಮೆ ತೂಕವನ್ನು ಹೊಂದಿರುವ ಬಲಿಷ್ಠವಾಗಿರುವಂತಹ ಲೋಹವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಯುರೇನಿಯಂ. ಯುರೇನಿಯಂ ಅನ್ನು ಯಾಕೆ ತಿಳ್ಕೊಂಡ್ರೆ, ಯುರೇನಿಯಂ ಇರುವಂತಹ ಬೀಜ ಕೇಂದ್ರದಲ್ಲಿ ಸಾಕಷ್ಟು ಪ್ರಮಾಣದ ನ್ಯೂಟ್ರಾನ್ ಇರ್ತವೆ. ಆ ನ್ಯೂಟ್ರಾನ್ ವಿಭಜನೆಗೊಂಡು ಒಂದು ಏನಪ್ಪ ಅಂದ್ರ ಇಲೆಕ್ಟ್ರಾನ್ ಆಗ್ತದ, ಮತ್ತೇನಪ್ಪ ಅಂದ್ರ ಸಾಕಷ್ಟು ಪ್ರಮಾಣದ ಶಕ್ತಿನೂ ಕೂಡ ಅಲ್ಲಿ ಉತ್ಪತ್ತಿ ಆಗ್ತದ. ಆ ಕಾರಣಕ್ಕಾಗಿ ಯುರೇನಿಯಂ ಅನ್ನ ಇಂಧನವಾಗಿ ಬಳಕೆಯನ್ನ ಮಾಡ್ತಾರೆ. ಇನ್ನ ಅತಿ ಹೆಚ್ಚು ಸ್ವಯಂ ಪ್ರಕಾಶತೆಯನ್ನು ಹೊಂದಿರುವಂತಹ ಲೋಹ, ಈಗಾಗಲೇ ಹೇಳಿದೆ, ಒಂದು ಲೋಹ ಅತ್ಯಂತ ಹೆಚ್ಚು ಹೊಳೆಯುವ ಗುಣವನ್ನ ಹೊಂದಿದೆ, ಸ್ವಯಂ ಪ್ರಕಾಶಮಾನವನ್ನ ಹೊಂದಿದೆ. ಸಾಮಾನ್ಯವಾಗಿ ನೀವು ರಾತ್ರಿ ಸಮಯದಲ್ಲಿ
ಚಲಿಸುವಾಗ ಅದರ ಮೇಲೆ ಬೆಳಕು ಬಿದ್ದಾಗ ಕಣ್ಣು ಕೋರಿಸುವಂತಹ ಪ್ರತಿಫಲನ ಆಗ್ತದೆ. ಹಾಗಾಗಿ ಅಲ್ಲಿ ಬಳಸುವಂತಹ ಧಾತು ಕೇಳಿದರೆ ಆಯ್ಕೆ ಎ ಯುರೇನಿಯಂ, ಆಯ್ಕೆ ಬಿ ರೇಡಿಯಂ, ಆಯ್ಕೆ ಸಿ ಪೊಲೋನಿಯಂ, ಆಯ್ಕೆ ಡಿ ಟೈಟಾನಿಯಂ. ಸಾಮಾನ್ಯವಾಗಿ ರೇಡಿಯಂ ಎನ್ನುವಂತಹ ಒಂದು ಧಾತು ಅಥವಾ ಒಂದು ಲೋಹ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಸ್ವಯಂ ಪ್ರಕಾಶತೆಯನ್ನು ಹೊಂದಿರುವಂತಹ ಒಂದು ಲೋಹವಾಗಿದೆ. ಈ ರೇಡಿಯಂ ಅನ್ನ ಮೇರಿ ಕ್ಯೂರಿ ಎನ್ನುವಂತಹ ಒಬ್ಬ ವಿಜ್ಞಾನಿ ಪತ್ತೆ ಹಚ್ತಾಳೆ. ಈ ರೇಡಿಯಂ ಅನ್ನ ಕ್ಯಾನ್ಸರ್ ಚಿಕಿತ್ಸೆಯನ್ನ ವಾಸಿ ಮಾಡ್ಲಿಕ್ಕೆ ಕೂಡ ಬಳಸುತ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೇಡಿಯಂ. ತಪ್ಪಾಗಿದೆ, ಇಲ್ಲಿ ಇದು ರೇಡಿಯಂ ಆಗಿ ಬರಬೇಕಾಗಿತ್ತು, ರೇಡಿಯಂ. ಹಾಗೆಯೇ ವಿಮಾನ ನಿರ್ಮಾಣಕ್ಕೆ ಬಳಸುವಂತಹ ಬಲಿಷ್ಠವಾದ ಲೋಹ ಯಾವುದು? ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಮೆಟಲ್ ದಟ್ ಈಸ್ ಯೂಸ್ ಟು ಮೇಕಿಂಗ್ ದ ಬಾಡಿ ಆಫ್ ಏರೋಪ್ಲೇನ್. ಏರೋಪ್ಲೇನ್ ನ ಬಾಡಿಯನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಬಲಿಷ್ಠವಾದ ಲೋಹ ಯಾವುದು? ಯಾಕಂದ್ರೆ ಸಾಮಾನ್ಯವಾಗಿ ಏರೋಪ್ಲೇನ್ ಗಂಟೆಗೆ ಏನಪ್ಪಾ ಅಂದ್ರೆ 1800 ಕಿಲೋಮೀಟರ್ ವೇಗದಲ್ಲಿ ಹೋಗ್ತದೆ. ಅಷ್ಟು ವೇಗದಲ್ಲಿ ಹೋಗುವಂತಹ ಏರೋಪ್ಲೇನ್ ಅನ್ನೇ ಒಂದು ಲೋಹ ತುಂಬಾ ಗಟ್ಟಿಯಾಗಿರ್ಬೇಕಾಗ್ತದೆ. ಆ ಗಟ್ಟಿಯಾಗಿರುವಂತಹ ಲೋಹ ಯಾವ್ದು ಕೇಳಿದ್ರೆ ಆಯ್ಕೆ ಎ ಯುರೇನಿಯಂ ಅಂತೆ, ಆಯ್ಕೆ ಬಿ ರೇಡಿಯಂ ಅಂತೆ, ಆಯ್ಕೆ ಸಿ ವೆನಡಿಯಂ ಅಂತೆ, ಆಯ್ಕೆ ಡಿ ಟೈಟಾನಿಯಂ. ಹಾಗಾದ್ರೆ ಉತ್ತರನ ಹೇಳ್ಬಹುದು. ಅತ್ಯಂತ ಬಲಿಷ್ಠವಾಗಿರುವಂತಹ ಒಂದು ಲೋಹ ಮತ್ತು ವಿಮಾನದ ಹೊರಕವಚವನ್ನ ಮಾಡಲಿಕ್ಕೆ ಬಳಸುವಂತಹ ಲೋಹ ಯಾವುದು ಅಂತ ಕೇಳಿದರೆ, ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವೆನಡಿಯಂ ಎನ್ನುವಂತಹ ಲೋಹವು ಅತ್ಯಂತ ಬಲಿಷ್ಠವಾಗಿದೆ ಮತ್ತು ಗಟ್ಟಿಯಾಗಿರುವಂತಹ ಲೋಹವಾಗಿದೆ. ಆ ಕಾರಣಕ್ಕಾಗಿ ಇದನ್ನ ವಿಮಾನಗಳ ತಯಾರಿಕೆಯಲ್ಲಿ ಬಳಕೆಯನ್ನ ಮಾಡ್ತಾರೆ. ಹಾಗೆಯೇ ಮುಂದಿರುವಂತಹ ಪ್ರಶ್ನೆ, ವಿದ್ಯುತ್ ಉಪಕರಣಗಳ ಟಚ್ ಸ್ಕ್ರೀನ್ ಗಳಲ್ಲಿ ಬಳಸುವಂತಹ ಲೋಹ. ಸಾಮಾನ್ಯವಾಗಿ ಇಲ್ಲೇ ಬರೆದ್ರೆ ಮೂಡ್ತದ, ಇದು ಕೂಡ ಒಂದು ಟಚ್ ಸ್ಕ್ರೀನ್ ಆಗಿದೆ. ಈ ರೀತಿಯಾಗಿ ಈ ಟಚ್ ಸ್ಕ್ರೀನ್ ಗಳನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಒಂದು ಏನಪ್ಪಾ ಅಂದ್ರೆ ಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಯುರೇನಿಯಂ ಅಂತೆ, ಆಯ್ಕೆ ಬಿ ಇಂಡಿಯಂ ಅಂತೆ, ಆಯ್ಕೆ ಸಿ ವೆನಡಿಯಂ ಅಂತೆ, ಆಯ್ಕೆ ಡಿ ಟೈಟಾನಿಯಂ. ಅಂದ್ರೆ ಈ ಟಚ್ ಸ್ಕ್ರೀನ್ ಮೊಬೈಲ್ ಇರ್ಬೋದು, ಟಚ್ ಸ್ಕ್ರೀನ್ ಕಂಪ್ಯೂಟರ್ ಇರ್ಬೋದು, ಟಚ್ ಸ್ಕ್ರೀನ್ ಟಿವಿ ಇರ್ಬೋದು, ಈ ರೀತಿಯಾಗಿರುವಂತಹ ಸಾಧನಗಳನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಒಂದು ಲೋಹವನ್ನ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಬಳಸುವಂತಹ ಲೋಹ ಯಾವುದು ಅಂತ ನೋಡ್ತಾ ಹೋದ್ರೆ ಯುರೇನಿಯಂ ಅನ್ನ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಇಂಧನವಾಗಿ ಬಳಸ್ತಾರೆ. ವೆನಡಿಯಂ ಅನ್ನ ವಿಮಾನಗಳ ಕವಚಗಳನ್ನ ತಯಾರು ಬಳಸ್ತಾರೆ. ಟೈಟಾನಿಯಂ ಅನ್ನೋದು ಒಂದು ಅತ್ಯಂತ ಗಟ್ಟಿಯಾಗಿರುವಂತಹ ಒಂದು ಲೋಹವಾಗಿದೆ. ಹಾಗಾಗಿ ಇವು ಎ ಸಿ ಡಿ ಉತ್ತರ ಆಗಿಲ್ಲ ಅಂದ್ರೆ ಆಯ್ಕೆ ಬಿ ಇಂಡಿಯಂ ಉತ್ತರವಾಗಿದೆ. ಹಾಗಾಗಿ ನಾವೆಲ್ಲ ಬಳಸುವಂತಹ ಮೊಬೈಲ್ ಟಚ್ ಸ್ಕ್ರೀನ್ ಇರ್ಬೋದು, ಟಿವಿಗಳಿರ್ಬೋದು, ಕಂಪ್ಯೂಟರ್ ಇರ್ಬೋದು, ಈ ರೀತಿಯಾದಂತಹ ಪ್ಯಾನಲ್ ಇರ್ಬೋದು, ಇವೆಲ್ಲರ ಸ್ಕ್ರೀನ್ಗಳು ಇಂಡಿಯಂ ಎನ್ನುವಂತಹ ಒಂದು ಲೋಹದಿಂದ ಮಾಡಲ್ಪಟ್ಟಿವೆ. ಇಷ್ಟು ಈ ಪ್ರಶ್ನೆಗೆ ಉತ್ತರವಾಗಿರ್ತದೆ. ಹಾಗಾದ್ರೆ ಮುಂದಿರುವ ಪ್ರಶ್ನೆ, ವೈದ್ಯಕೀಯ ಕ್ಷೇತ್ರದ ಎಕ್ಸ್ರೇ ಚಿಕಿತ್ಸೆಗೆ ಬಳಸಲ್ಪಡುವ ಲೋಹ. ಅಂದ್ರೆ ಸಾಮಾನ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಕ್ಸ್ರೇ ಅನ್ನ ತೆಗಿಲಿಕ್ಕೆ ಬಳಸುವಂತಹ ಒಂದು ಲೋಹ ಯಾವುದು? ಸಾಮಾನ್ಯವಾಗಿ ಎಕ್ಸ್ರೇ ಅನ್ನೋದು ವಿಲಿಯಂ ರಾಂಟ್ಜನ್ ಎನ್ನುವಂತಹ ವಿಜ್ಞಾನಿ ಆವಿಷ್ಕಾರ ಮಾಡಿದಂತಹ ಒಂದು ಕಿರಣವಾಗಿದೆ. ಇದನ್ನ ಈ ನಮ್ಮ ದೇಹದಲ್ಲಿರುವಂತಹ ಮೂಳೆಗಳು ಮುರಿದು ಹೋದಾಗ ಆ ಮೂಳೆಗಳ ಮುರಿದು ಹೋಗಿರುವ ಭಾಗವನ್ನ ಪತ್ತೆ ಹಚ್ಚಲಿಕ್ಕೆ ಅಥವಾ ಎಲ್ಲಿ ಮುರಿದಿದೆ ಅನ್ನೋದನ್ನ ಕಂಡುಹಿಡಲಿಕ್ಕೆ ಈ ಎಕ್ಸ್ರೇ ಎನ್ನುವಂತಹ ವಿಕಿರಣಗಳನ್ನು ಬಳಸಿಬಿಟ್ಟು ಪತ್ತೆ ಹಚ್ತಾರೆ. ಹಾಗಾಗಿ ಆ ಒಂದು ವಿಕಿರಣ ಚಿಕಿತ್ಸೆಗೆ ಬಳಸುವಂತಹ ಲೋಹ ಕೇಳಿದಾರೆ. ಆಯ್ಕೆ ಎ ಯುರೇನಿಯಂ ಅಂತೆ, ಆಯ್ಕೆ ಬಿ ಇಂಡಿಯಂ, ಆಯ್ಕೆ ಸಿ ವೆನಡಿಯಂ, ಆಯ್ಕೆ ಡಿ ಬೇರಿಯಂ. ಹಾಗಾಗಿ ನೀವು ತುಂಬಾ ಸುಲಭ ಉತ್ತರ ಹೇಳ್ಬೋದು. ನಾನು ಆಲ್ರೆಡಿ ಯುರೇನಿಯಂ ಹೇಳಿದ್ದೇನೆ, ಇಂಡಿಯಂ ಹೇಳಿದ್ದೇನೆ, ವೆನಡಿಯಂ ಅನ್ನು ಹೇಳಿದ್ದೇನೆ. ಹಾಗಾಗಿ ಯಾವುದಾಗಿರ್ಬೋದು ಉತ್ತರ ಬೇರಿಯಂ ಆಗಿರ್ತದೆ. ಈ ಬೇರಿಯಂ ಅನ್ನ ಪ್ರಮುಖವಾಗಿ ನಮ್ಮ ಒಂದು ಎಕ್ಸ್ರೇ ವಿಕಿರಣಗಳ ಚಿಕಿತ್ಸೆಯಲ್ಲಿ ಬಳಸುವಂತಹ ಒಂದು ಲೋಹವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಬೇರಿಯಂ ಆಗಿದೆ. ಇನ್ನ ನಾವು ಈ ದೀಪಾವಳಿ ಹಬ್ಬ ಬಂದಾಗ ಕೆಲವೊಂದಿಷ್ಟು ಹಬ್ಬಗಳಲ್ಲಿ ಸಂತೋಷ ಸಮಯದಲ್ಲಿ ಪಟಾಕಿಗಳನ್ನ ಸುಡುವಂತಹ ಒಂದು ಪದ್ಧತಿ ಸಂಪ್ರದಾಯ ನಮ್ಮಲ್ಲಿದೆ. ಸಾಮಾನ್ಯವಾಗಿ ಸುಡಬಾರದು, ಸುಡುವುದರಿಂದ ಸಾಕಷ್ಟು ಪ್ರಮಾಣದ ಪರಿಸರ ಮಾಲಿನ್ಯ ಕೂಡ ಆಗ್ತದೆ. ಆದಾಗ್ಯೂ ಕೂಡ ಆ ಪಟಾಕಿ ಸುಡುವಾಗ ಆ ಪಟಾಕಿ ಸಿಡಿಸುವ ಮದ್ದುಗಳಿಗೆ ಕೆಂಪನೆಯ ಬಣ್ಣವನ್ನು ಕೊಡಲು ಬಳಸುವ ಲೋಹ. ಸಾಮಾನ್ಯವಾಗಿ ಕೆಂಪು ಬಣ್ಣ ಬರ್ತದೆ. ಆ ಕೆಂಪು ಬಣ್ಣ ಬರ್ಲಿಕ್ಕೆ ನಾವು ಕೊಟ್ಟುವಂತಹ ಒಂದು ಬಳಸುವಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಎ ಯುರೇನಿಯಂ, ಆಯ್ಕೆ ಬಿ ಇಂಡಿಯಂ, ಆಯ್ಕೆ ಸಿ ಸ್ಟ್ರಾನ್ಸಿಯಂ,
ಆಯ್ಕೆ ಡಿ ಬೇರಿಯಂ. ಹಾಗಾದ್ರೆ ಈ ಪಟಾಕ್ಷಿಗಳು ಕೆಂಪನೆಯ ಬಣ್ಣಕ್ಕೆ ಉರಿಯುವಂತೆ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಲೋಹ ಯಾವುದು ಅಂತ ಕೇಳಿದಾರೆ. ಈಗ ನಿಮ್ಗೆ ಗೊತ್ತಿದೆ, ಯುರೇನಿಯಂ ಅನ್ನು ಗೊತ್ತಾಗಿದೆ, ಹಾಗೆಯೇ ಇಂಡಿಯಂ ಗೊತ್ತಾಗಿದೆ, ಬೇರಿಯಂ ಗೊತ್ತಾಗಿದೆ. ಹಾಗೆ ಸ್ಟ್ರಾನ್ಸಿಯಂ ಅನ್ನ ಈ ಕೆಂಪನೆಯ ಬಣ್ಣವನ್ನ ಪಟಾಕ್ಷಿಯನ್ನು ಉರಿಸಿದಾಗ ಕೆಂಪನೆಯ ಬಣ್ಣ ಬರುವಂತೆ ಮಾಡಲು ನಾವು ಸ್ಟ್ರಾನ್ಸಿಯಂ ಎನ್ನುವಂತಹ ಲೋಹವನ್ನು ಬಳಸ್ತೇವೆ. ಇದು ಈ ಪ್ರಶ್ನೆಗೆ ಉತ್ತರವಾಗಿದೆ. ಹಾಗಾದ್ರೆ ಸ್ಪರ್ಧಾರ್ಥಿಗಳೇ, ಇಂದು ನಾವು 20 ಪ್ರಶ್ನೆಗಳನ್ನ ಅರ್ಥವನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಈ ರೀತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಅನ್ನುವಂತಹ ಚಾನಲ್ಗೆ ತಾವೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ತಪ್ಪದೆ ನಾನು ಮಾಡುವಂತಹ ವಿಡಿಯೋಗಳಿಗೆ ನೀವು ಏನಪ್ಪಾ ಅಂದ್ರೆ ಕಮೆಂಟ್ಸ್ ಅನ್ನು ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.